ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ದ ಬೋರ್ಕಸ್ ಚಾನೆಲ್. ನಾನಿವತ್ತು ನಿಮಗೆ ನಮ್ಮ ಉಡುಪಿ ಮನೆಯ ತುಂಬ ಅಪರೂಪದ ಸಾಂಪ್ರದಾಯಿಕ ರೆಸಿಪಿ ತೋರಿಸ್ತಾ ಇದ್ದೇನೆ. ಈ ರೆಸಿಪಿ ನಾವು ವರ್ಷದ ಕೆಲವೇ ತಿಂಗಳುಗಳು ಮಾತ್ರ ಮಾಡ್ಬೋದು, ಯಾವಾಗಲೂ ಮಾಡಲಿಕ್ಕಾಗಲ್ಲ. ಇದು ಸಿಹಿ, ಹುಳಿ, ಖಾರ ಹೀಗೆ 3 ರುಚಿಗಳ ಅದ್ಭುತ ಮಿಶ್ರಣ. ಇದಕ್ಕೆ ಬಿಸಿ ಬಿಸಿ ಅನ್ನ ಜೊತೆಗಿದ್ದರೆ ಮಾತ್ರ ಸ್ವರ್ಗವೇ ಸರಿ, ಬೇರೆ ಪಲ್ಯ ಬೇಕಂತಲೇ ಇಲ್ಲ. ಮತ್ತು ಈ ರೆಸಿಪಿಯನ್ನು ನಾನೊಂದು ವಿಶೇಷವಾದ ಹಣ್ಣಿನಿಂದ ಮಾಡ್ತಾ ಇದ್ದೇನೆ. ಸೊ ವಿಡಿಯೋನ ಕೊನೆವರೆಗೆ ನೋಡಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ವಿಶೇಷವಾದ ಹಣ್ಣು ಯಾವುದಂದರೆ, ಇಂಗ್ಲೀಷಲ್ಲಿ ಇದಕ್ಕೆ ಸ್ಟಾರ್ ಫ್ರೂಟ್ ಅಂತ ಕರೀತಾರೆ, ಹಾಗೂ ಕನ್ನಡದಲ್ಲಿ ಕಾಮರಕಾಯಿ, ಹಾಗೂ ತುಳುವಲ್ಲಿ ದಾರೆಪುಳಿ, ಹಾಗೆ ನಮ್ಮ ಕೊಂಕಣಿಯಲ್ಲಿ ಕರ್ಮಳ ಅಂತ ಕರೀತಾರೆ. ಇದು ತುಂಬ ತುಂಬ ಡಿಫ್ರೆಂಟ್ ಆಗಿರುವಂಥ ಹಣ್ಣು. ಸ್ವಲ್ಪ ರುಚಿಯಲ್ಲಿ ಹುಳಿ ಸಿಹಿಯಾಗಿ ಇರ್ತದೆ, ಒಗರಾಗಿರ್ತದೆ. ಬಟ್ ಇದರಿಂದ ನಾವು ತುಂಬ ರೀತಿಯ ರೆಸಿಪಿಗಳನ್ನು ತಯಾರು ಮಾಡ್ಬೋದು. ಈಗ ನಾನಿವತ್ತು ಇದರಿಂದನೇ ಮೆಣಸ್ಕಾಯಿನ ಮಾಡಿ ತೋರಿಸ್ತಾ ಇದ್ದೀನಿ. ಅದ್ಭುತವಾಗಿ ರುಚಿಯಾಗಿರ್ತದೆ. ಈಗ ನಾನಿದನ್ನು ನೋಡಿ ಕಟ್ ಮಾಡ್ತಾ ಇದ್ದೇನೆ. ಕಟ್ ಮಾಡಿದಾಗ ನಮಗೆ ಸ್ಟಾರ್ ಶೇಪ್ ಸಿಗ್ತದೆ, ಹಾಗಾಗಿ ಇದನ್ನು ಸ್ಟಾರ್ ಫ್ರೂಟ್ ಅಂತ ಕರೀತಾರೆ. ಈ ಹಣ್ಣಿನಲ್ಲಿ ವಿಟಮಿನ್ ಸಿ ಹೇರಳ ಪ್ರಮಾಣದಲ್ಲಿದೆ, ಫೈಬರ್ ಇದೆ, ಮತ್ತು ಕಡಿಮೆ ಕ್ಯಾಲರಿ ಇದೆ. ಬೇಸಿಗೆಯಲ್ಲಂತೂ ಇದು ತುಂಬ ಒಳ್ಳೆಯದು, ತುಂಬ ರಿಫ್ರೆಶಿಂಗ್ ಅನಿಸ್ತದೆ, ಯಾಕಂದರೆ ಇದರಲ್ಲಿ ನೀರಿನ ಅಂಶ ಜಾಸ್ತಿ ಇರ್ತದೆ. ಸೊ ಹಾಗಾಗಿ ನಮ್ಮ ಹಿರಿಯರೆಲ್ಲ ಈ ಹಣ್ಣನ್ನು ಉಪಯೋಗಿಸಿ ಇಂತಹ ಸಾಂಪ್ರದಾಯಿಕ ಅಡುಗೆಗಳನ್ನು ಮಾಡಿ ಬಳಸ್ತಾ ಇದ್ದರು. ಸೊ ನಾನಿವತ್ತು ಅದರಲ್ಲಿ ಮೆಣಸ್ಕಾಯಿ ಹೇಗೆ ಮಾಡೋದು ಅಂತ ಟ್ರೈ ಮಾಡಿ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ. ಇದು ನನಗೆ ನನ್ನ ಫ್ರೆಂಡ್ ಒಬ್ಬರ ಮನೆಯ ತೋಟದಿಂದ ಸಿಕ್ಕಿತು. ತುಂಬ ರಿಫ್ರೆಶಿಂಗ್ ಆಗಿದೆ ಹಣ್ಣು, ಜಾಸ್ತಿ ಹುಳಿ ಏನಿಲ್ಲ, ಸ್ವೀಟ್ ಆಗಿತ್ತು. ಸೊ ನಾನು ಇದರಿಂದ ನೋಡುವ ಈಗ ಮೆಣಸ್ಕಾಯಿ ಹೇಗೆ ಬರುತ್ತೆ ಅಂತ, ಆಯಿತಾ? ಮೊದಲಿಗೆ ನಾವು ಈ ಸ್ಟಾರ್ ಫ್ರೂಟ್ನ ಬೇಯಿಸ್ಕೊಳ್ಬೇಕು. ಅದಕ್ಕೆ ನಾನು ಗ್ಯಾಸ್ ಮೇಲೆ ಒಂದು ಬಾಣಲೆನ ಇಟ್ಕೊಂಡು ಅದರಲ್ಲಿ ಸ್ವಲ್ಪ ದಾರೆ ಹುಳಿ ಹಾಕ್ಕೊಂಡೆ. ಆಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಕೂಡ ಸೇರಿಸಿದೆ. ನಾವು ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡೋಣ. ನೀರಲ್ಲಿ ಅದು ಚೆನ್ನಾಗಿ ಸಾಫ್ಟಾಗಿ ಬೇಯ್ತದೆ. ಈ ಹಣ್ಣು ನಾವು ಹಸಿಯಾಗಿ ತಿಂದರೆ ತುಂಬಾ ಕ್ರಿಸ್ಪಿಯಾಗಿರ್ತದೆ. ಈಗ ನಾನು ಇದಕ್ಕೆ ಸ್ವಲ್ಪ ಬೆಲ್ಲ ಸೇರಿಸ್ತಾ ಇದ್ದೇನೆ. ಮೆಣಸ್ಕಾಯಿ ಅಂದರೆ ಸ್ವಲ್ಪ ಬೆಲ್ಲನ ಸೇರಿಸಲೇಬೇಕು. ಬೆಲ್ಲ ಮತ್ತು ಹುಳಿ ಎಲ್ಲ ಆ್ಯಡ್ ಆಗಿದ್ದರೆ, ಖಾರವಾಗಿದ್ರೇ ಅದು ಮೆಣಸ್ಕಾಯಿ ಚೆನ್ನಾಗಿರ್ತದೆ. ಈಗ ನಾನು ಚಿಟಿಕೆಯಷ್ಟು ಅರಿಶಿಣವನ್ನು ಸೇರಿಸ್ತಾ ಇದ್ದೇನೆ. ಇದನ್ನು ನಾವು ಹೀಗೇ ಬೇಯಲಿಕ್ಕೆ ಬಿಡುವ. ಈಗ ಇದಕ್ಕೆ ಬೇಕಾಗುವ ಮಸಾಲೆ ತಯಾರು ಮಾಡೋಣ. ನಾನೀಗ ಒಂದು ಬಾಣಲೆಗೆ ನೋಡಿ ಸ್ವಲ್ಪ ಬಿಳಿ ಎಳ್ಳನ್ನು ಹಾಕಿದ್ದೀನಿ. ನೀವು ಕಪ್ಪೆಳ್ಳಿದ್ರೆ ಅದು ಸಹ ಯೂಸ್ ಮಾಡ್ಬೋದು, ಅದು ಫ್ರೈ ಮಾಡಿ ಇಟ್ಕೊಂಡೆ. ಈಗ ಅದೇ ಬಾಣಲೆಗೆ ನಾನು ಸ್ವಲ್ಪ ತೆಂಗಿನೆಣ್ಣೆ ಹಾಕ್ಕೊಂಡು ಸ್ವಲ್ಪ ಉದ್ದಿನಬೇಳೆ, ಸ್ವಲ್ಪ ಕೊತ್ತಂಬರಿ ಬೀಜ, ಸ್ವಲ್ಪ ಜೀರಿಗೆ, ಸ್ವಲ್ಪ ಮೆಂತೆ, ಒಂದೊಂದು ಚಮಚದಷ್ಟೇ ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಸಹ ಹಾಕ್ಕೊಂಡೆ. ಈಗ ನಾನು ಬ್ಯಾಡಗಿ ಮೆಣಸು ಸೇರಿಸ್ತಾ ಇದ್ದೀನಿ. ಇದು ಬಣ್ಣಕ್ಕೆ ಸಹ ರುಚಿಗೆ ಸಹ ತುಂಬ ಒಳ್ಳೆಯದು. ಆಮೇಲೆ ನೀವು ಇನ್ನೂ ಖಾರ ಬೇಕಂದರೆ ಗುಂಟೂರು ಮೆಣಸು ಕೂಡ ಆ್ಯಡ್ ಮಾಡ್ಬೋದು. ಈಗ ನಾನೀಗ ನೋಡಿ ಸ್ವಲ್ಪ ಹಸಿ ಕೊಬ್ಬರಿನ ತುರಿದಿಟ್ಕೊಂಡಿದ್ದೆ, ಅದು ಸಹ ಆ್ಯಡ್ ಮಾಡಿದೆ. ಈಗ ಗ್ಯಾಸ್ ಆಫ್ ಮಾಡಿ ಇದನ್ನು ತಣಿಲಿಕ್ಕೆ ಬಿಡ್ತಾ ಇದ್ದೇನೆ. ಇಲ್ಲಿ ಈ ಕಡೆಯಲ್ಲಿ ನೋಡಿ ಸ್ಟಾರ್ ಫ್ರೂಟ್ ಚೆನ್ನಾಗಿ ಬೆಂದಿದೆ. ಈಗ ಇದು ಸಹ ನಾನು ಗ್ಯಾಸ್ ಆಫ್ ಮಾಡಿ ಬಿಡ್ತಾ ಇದ್ದೇನೆ. ಈ ತಣ್ಣಗಾಗಿರುವ ಮಸಾಲೆನ ನಾನು ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾವು ಆಲ್ರೆಡಿ ಫ್ರೈ ಮಾಡಿಟ್ಟಂಥ ಎಳ್ಳು ಕೂಡ ಸೇರಿಸಬೇಕು. ಈಗ ನಾವು ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ತಾ ಇದನ್ನು ನೈಸಾಗಿ ರುಬ್ಕೊಳ್ಬೇಕು. ಈಗ ನೋಡಿ ರುಬ್ಬಿ ರೆಡಿ ಆಯಿತು. ಇದರ ಕಲರ್ ನೋಡಿ ಎಷ್ಟೊಂದು ವೈಬ್ರೆಂಟಾಗಿ ರೆಡ್ ಆಗಿ ಬಂದಿದೆ. ಈ ಮಸಾಲೆನೇ ಇದರ ಒಂದು ಈ ರೆಸಿಪಿಯ ಆತ್ಮ ಅಂತ ಹೇಳ್ಬೋದು. ಈ ಮಸಾಲೆ ಚೆನ್ನಾಗಿ ಬಂದರೆ ಈ ರೆಸಿಪಿ ಸೂಪರಾಗಿ ಬರ್ತದೆ. ಈಗ ನಾನು ಬೇಯಿಸಿಟ್ಟಂಥ ಸ್ಟಾರ್ ಫ್ರೂಟ್ ಮೇಲೆ ಈ ಮಸಾಲಾನ ಆ್ಯಡ್ ಮಾಡಿದೆ. ಸ್ವಲ್ಪ ನೀರು ಕೂಡ ಬೆರೆಸ್ಕೊಂಡೆ. ಈಗ ಇದು ಒಂದು ಕುದಿ ಬಂದರೆ ಸಾಕು, ಜಾಸ್ತಿ ಕುದಿಸ್ಬೇಕಂತಿಲ್ಲ. ನಾನು ಮೇಲಿಂದ ಸ್ವಲ್ಪ ಉಪ್ಪು ಕೂಡ ಸೇರಿಸಿದೆ. ಆಲ್ರೆಡಿ ನಾವು ಸೇರಿಸಿತ್ತು, ಬೇಕಂದರೆ ಮೇಲಿಂದ ಸ್ವಲ್ಪ ಸೇರಿಸ್ಬೋದು. ಈಗ ಇದನ್ನು ಮುಚ್ಚಿಟ್ಟು ನಾನು ಕುದಿಲಿಕ್ಕೆ ಬಿಡ್ತಾ ಇದ್ದೀನಿ. ನೋಡಿ ಒಳ್ಳೆ ಕುದಿ ಬರ್ತಾ ಇದೆ. ಆಹಾ, ಇದರ ಘಮ ಘಮ ಪರಿಮಳಕ್ಕೆ ನನಗೆ ಈಗಲೇ ತಿನ್ನಬೇಕಂತ ಆಸೆ ಆಗ್ತಿದೆ. ಒಳ್ಳೆ ಘಮ ಬರ್ತಾ ಇದೆ. ಇದು ನಮ್ಮ ಮದುವೆ ಫಂಕ್ಷನಲ್ಲೆಲ್ಲ ತಿಂತೀವಲ್ಲ, ಅದೇ ಥರ ಘಮ ಪರಿಮಳ ಕೊಡ್ತಾ ಇದೆ. ಈಗ ಕೊನೆಯದಾಗಿ ಒಂದು ಸಣ್ಣ ಒಗ್ಗರಣೆನ ಹಾಕ್ಕೊಳ್ಳೋಣ. ಈಗ ಒಗ್ಗರಣೆ ಪ್ಯಾನ್ ತೊಗೊಂಡು ಅದಕ್ಕೆ ನಾನು ತೆಂಗಿನೆಣ್ಣೆ ಹಾಕ್ಕೊಂಡೆ. ಆಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡೆ. ಈಗ ಸಾಸಿವೆ ಚಿಟಪಟ ಅಂತಾಗ ನಾವು ಸ್ವಲ್ಪ ಕರಿಬೇವಿನ ಸೊಪ್ಪು, ಆಮೇಲೆ ಸ್ವಲ್ಪ ಬ್ಯಾಡಗಿ ಮೆಣಸು, ಒಂದು ಮೆಣಸನ್ನು ಕಟ್ ಮಾಡಿ ಹಾಕಿದ್ದೆ. ಆಮೇಲೆ ಸ್ವಲ್ಪ ಇಂಗು ಸೇರಿಸ್ತಾ ಇದ್ದೀನಿ. ಈಗ ಈ ಒಗ್ಗರಣೆನ ನಾವು ಈ ರೆಡಿ ಮಾಡಿಟ್ಟಂಥ ಮೆಣಸ್ಕಾಯಿಗೆ ಸೇರಿಸ್ತಾ ಇದ್ದೀನಿ. ಒಂದು ಸರ್ತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಮುಚ್ಚಿಟ್ರೆ ನಮ್ಮ ಮೆಣಸ್ಕಾಯಿ ರೆಡಿ ಆಗುತ್ತೆ.